ರಕ್ಷಿಸಿ ರಕ್ಷಿಸಿ ಮೀನುಗಾರರನ್ನು ರಕ್ಷಿಸಿ 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 ಮೀನುಗಾರರನ್ನು ರಕ್ಷಿಸಿ. ಮೊದಲನೇದಾಗಿ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಇದರ ಜೊತೆಗೆ ಈ ನಾಡಿನ ಆರಾಧ್ಯ ದೇವರುಗಳಾಗಿರ್ತಕ್ಕಂಥ ಆರಾಧ್ಯ ದೇವರುಗಳಾಗಿರ್ತಕ್ಕಂಥ ಸಿದ್ದೇಶ್ವರ ಮಹಾಸ್ವಾಮಿ ಪಾದ ಕಮಲಗಳಿಗೆ ನಾವೆಲ್ಲರೂ ಹಣೆ ಮಣಿಯುವುದರ ಜೊತೆಗೆ ಇವತ್ತು ಏನು ಸಮಾಜದಲ್ಲಿ ಕತ್ತಲನ್ನು ತೆಗೆದುಹಾಕಿ ಬೆಳಕನ್ನು ಕೊಡುವುದರಲ್ಲಿ ನಿರತರಾಗಿರ್ತಕ್ಕಂಥ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದ ಆತ್ಮೀಯರೇ ಅನ್ನೋ ಜೊತೆಗೆ ಇವತ್ತು ಏನು ನಮ್ಮ ಸ್ಥಳೀಯ ಮೀನುಗಾರರಿಗೆ ಅನ್ಯಾಯವಾಗಿದೆ ಅಂತ ಕೇಸಿ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ನ್ಯಾಯದ ಮೊರೆ ಹೋಗಿದ ಜೊತೆಗೆ ಇವತ್ತು ಸವಿಸ್ತರವಾಗಿ ತಮ್ಮ ಗಮನಕ್ಕೆ ತರಬೇಸುವುದು ಏನಪ್ಪಾ ಅಂದ್ರೆ, ಮಾನ್ಯರೇ, ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರಿಯಾದ ರೀತಿಯಿಂದ ಕನ್ನಡ ಬಾರದೆ ಕೆಲವು ಅನ್ಯ ರಾಜ್ಯದವರು ಇಲ್ಲಿ ಮೀನುಗಾರಿಕೆಯನ್ನು ಮಾಡ್ತಾ ಬಂದಿದ್ದಾರಪ್ಪ ಅಂದ್ರೆ ಇವರಿಗೆ ಆಂಧ್ರದಿಂದ ಕರ್ನಾಟಕದ ಬಂದು ನೆಲೆಯಾಗಿ ಇವರಿಗೆ ಸಂಬಂಧಪಟ್ಟಂತ ದಾಖಲೆಗಳು ಕೊಟ್ಟಿರುವವರು ಯಾರು? ಇವರ ಮೂಲತಃ ಆಂಧ್ರದವರು ಇರುವ ಜೊತೆಗೆ ಇವತ್ತು ಏನು ಮೀನುಗಾರಿಕೆ ಸಂಬಂಧಪಟ್ಟ ಹಾಗೆ ಇವತ್ತು ಅಕ್ರಮ ಚಟುವಟಿಕೆಗಳು ಯಾವಪ್ಪ ಅಂದ್ರೆ ಸಣ್ಣ ಮೀನುಗಳನ್ನು ಏನು ಬಲಿ ಹಾಕೋದು ಮತ್ತು ಬೋಟ್ ಮುಖಾಂತರ ಏನೈತಿ ಬೇಟೆ ಆಡೋದು ಮತ್ತು ಮೇಲಾಗಿ ಕಾನೂನು ಬಾಹಿರವಾಗಿ ಮೀನುಗಾರಿಕೆ ಸಂಬಂಧಪಟ್ಟಂಗೆ ಹಲವಾರು ಚಟುವಟಿಕೆಗಳು ನಡೀತಾ ಇದ್ದಾವೆ. ನಡೀತಾ ಇರೋ ಜೊತೆಗೆ ಆ ಭಾಗದ ಈ ಇಲಾಖೆ ಅಧಿಕಾರಿಗಳು ನೀವು ಮಾಡ್ತಿರ್ತಕ್ಕಂಥ ಕಾನೂನು ಬಾಹಿರವಾಗಿ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ ಅಂತ ಕೇಸಿ ಅವರ ಮೇಲೆ ಈಗಾಗಲೇ ದೂರು ದಾಖಲೆ ಆದರೂ ಕೂಡ ಅವರು ತಮ್ಮ ಬಂಡ ಧೈರ್ಯದಿಂದ ಯಾರದೇ ಒಂದು ಕಾಣದ ಕೈಗಳಿಂದ ಜಾಮೀನು ಪಡೆದುಕೇಸಿ ಮತ್ತೆ ಅವರು ಯಥಾ ಪ್ರಕಾರವಾಗಿ ತಮ್ಮ ಅಕ್ರಮ ಕಾನೂನು ಬಾಹಿರವಾಗಿ ಮೀನು ಬೇಟೆಗಾರ ಮಾಡ್ತಾ ಇದ್ದಾರೆ. ಅವರು ಯಾರಪ್ಪ ಅಂದ್ರೆ ಅವರ ಹೆಸರು ಹೇಳಕ್ಕೆ ನಾನು ಈ ಸ್ಥಳದಲ್ಲಿ ಇಚ್ಛೆ ಬಯಸುತ್ತೇನೆ. ಆಂಧ್ರ ಪ್ರದೇಶದ ನಿವಾಸಿಯಾದ ಅಬ್ರಾಮ್ ತಂದೆ ಪಿಂಟು ಒಬ್ಬರ್ ಇವರೇನೈತಿ ಅಕ್ರಮದಿಂದ ಮೀನುಗಾರಿಕೆ ಕಾರ್ಯಪ್ರವೃತ್ತಿ ಮಾಡ್ತಾ ಬಂದಿದ್ದಾರೆ. ಇದರಿಂದ ನಮ್ಮ ಸ್ಥಳೀಯ ಮೀನುಗಾರ ಅನ್ನೋ ಜೊತೆಗೆ ಕನ್ನಡ ನಾಡಿನ ಮೀನುಗಾರರಿಗೆ ತುಂಬಾ ನೋವು ತರುವಂತ ವಿಷಯವಾಗಿದೆ. ಯಾಕೆ ನಮ್ಗೆ ನೋವಾಗೈತಿಲ್ಲ, ಅದಕ್ಕ ನಾನು ಸ್ಪಷ್ಟವಾಗಿ ಏನ್ ಹೇಳಕ್ ಇಚ್ಛೆ ಬಯಸ್ತೀನಪ್ಪ ಅಂದ್ರೆ, ತಾವು ಆಂಧ್ರ ಮೂಲದಿಂದ ಬಂದುಗೇಸಿ ನಮ್ಮ ಕರ್ನಾಟಕ ಸರ್ಕಾರ ಸೇವೆಯಲ್ಲಿ ಇರ್ತಕ್ಕಂತ ಕೆಲವು ಅಧಿಕಾರಿಗಳ ಮೇಲೆ ಅವ್ರ ಮೇಲೆ ಅಪಪ್ರಚಾರ ಮಾಡೋದು ಮತ್ತು ಅವ್ರ ಮೇಲೆ ಏನೈತಿ ದಬ್ಬಾಳಿಕೆ ಮಾಡೋದು, ಅವ್ರನ್ನ ಬೆಳೆಸೋದು ಮತ್ತೆ ಇನ್ನಿತರ ಮಾಡುವುದರಿಂದ ಅವ್ರು ಯಾರು ಆಂಧ್ರದವ್ರು ಬಂದಿಗೆ ಇಲ್ಲಿ ದಬ್ಬಾಳಿಕೆ ಮಾಡ್ತೀರಾ ನೀವು? ಎಷ್ಟು ಧೈರ್ಯ ಐತಿ ನಿಮ್ಮಲ್ಲಿಗೆ? ಅಂದ್ರೆ ನಾವು ಕನ್ನಡಿಗರು, ನಾವು ಸಹನೆ ಕನ್ನಡಿಗರು. ಇವತ್ತು ನಮ್ಮ ತಾಳ್ಮೆ ಕಟ್ಟೆ ಹೊಡಿದ್ರಪ್ಪ ಅಂದ್ರೆ ಏನಾಗುತ್ತೆ ಅಂತ ಕೇಸಿ ಇಡೀ ದೇಶಕ್ಕೆ ಗೊತ್ತಿರೋ ವಿಷಯ ಅನ್ನೋ ಜೊತೆಗೆ ಇವತ್ತು ನಾನು ಜಿಲ್ಲಾಧಿಕಾರಿಗಳ ಮುಖಾಂತರ ನ್ಯಾಯವನ್ನು ಏನ್ ಕೇಳಕ್ಕೆ ಇಚ್ಛೆ ಬಯಸುತ್ತೇನಪ್ಪ ಅಂದ್ರೆ, ಮೊನ್ನೆ ಜಿಲ್ಲಾಧಿಕಾರಿಗಳೇ ತಮ್ಮ ಮೇಲೆ ನಾವೆಲ್ಲರೂ ಅಪಾರ ಗೌರವವನ್ನು ಹೊಂದಿರೋ ಜೊತೆಗೆ ನಾವು ಸ್ಥಳೀಯ ಮೀನುಗಾರರು ಇವತ್ತು ನಮ್ಮ ಕುಲಕಸು ಇವತ್ತು ನಾವು ಹೊಳಿಲಿಂದ ಮೀನುಗಾರಿಕೆ ಮಾಡದೆ ಹೋದ್ರೆ ನಮ್ಮ ಜೀವನದ ಹೊಟ್ಟೆನೆ ತುಂಬುವುದಿಲ್ಲ ಅಂತ ಪರಿಸ್ಥಿತಿ ನಮಗೆ ಎದುರಾಗಿದೆ. ಯಾವುದೇ ಕಾರಣಕ್ಕೂ ನಮಗೆ ಅನ್ಯಾಯ ಆಗ್ಬಾರ್ದಪ್ಪ ಅಂದ್ರೆ ಅನ್ಯ ರಾಜ್ಯದಿಂದ ಬಂದಿರತಕ್ಕಂತ ಮೀನು ಬೇಟೆ ಆಡುವಂತ ಯಾರೇ ಇರಲಿ ಅವರು ಕೂಡಲೇ ಹೊರಗೆ ಹಾಕಿಸಿ ಈ ಕನ್ನಡ ನಾಡಿನ ಮೀನುಗಾರರಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಡ್ತೀರಂತ ತಮ್ಮ ಮೇಲೆ ಅಪಾರ ಗೌರವದೊಂದಿಗೆ ಈ ಸಂದರ್ಭದಲ್ಲಿ ತಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾನ್ಯ ಜಿಲ್ಲಾಧಿಕಾರಿ ಗಮನಕ್ಕೆ ತರಗಬೇಸುತ್ತೇನಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಬಯಸುತ್ತೇನೆ. ಯಾವ ರೀತಿ ತೊಂದರೆ ಸರ್ವರಾಜ್ಯ ಮಾಡೋದ್ರಿಂದ ತೊಂದರೆ ಆಗತ್ತವ, ಮೀನ್ ಹಿಡಿಲಕ್ ಬಿಡಲಾಗ್ಯಾರೋ, ಯಾವ ರೀತಿ ತೊಂದರೆ ಆಗತ್ತವ ಸರ? ಯಾವ ರೀತಿಯಿಂದ ತೊಂದರೆ ಆಗ್ತದೆ ಅಂದ್ರೆ ಸರ, ಅವರು ಮೂಲತಃ ಆಂಧ್ರದವರ ಜೊತೆಗೆ ಕಾನೂನು ಬಾಹಿರವಾಗಿದಪ್ಪ ಅಂದ್ರೆ ರಾತ್ರೋರಾತ್ರಿ ಬೋಟ್ ಮುಖಾಂತರ ಬೇಟೆ ಆಡೋದು. ಮತ್ತೆ ಏನೈತಿ ಸಣ್ಣ ಜಿಂಗಿ ಮೀನುಗಳು ಅವು ಏನೈತಿ ಉತ್ಪತ್ತಿ ಜಾಸ್ತಿ ಆಗ್ಬೇಕು ಅಂದ್ರೆ ಉತ್ಪತ್ತಿ ಕಡಿತಗೊಳಿಸ್ತಾ ಇದ್ದಾರೆ.
ಕಡಿತಗೊಳಿಸ್ತಾ ಇದಾರೆ. ಮತ್ತು ಮೇಲಾಗಿ ಅಲ್ಲಿ ಏನು ನೀರನ್ನು ಕಲುಷಿತಗೊಳಿಸೋದ್ರಿಂದ ಜಲಸಂಪತ್ತು ಹಾಳಾಗುವಂತ ಪರಿಸ್ಥಿತಿ ಇರ್ತದೆ. ಇನ್ನು ಹಲವಾರು ವಿಷಯಗಳಲ್ಲಿ ಅಕ್ರಮವಾಗಿ ಭಾಗಿಯಾಗಿದ್ದಾರೆ. ನಮ್ ಉದ್ದೇಶ ಏನಪ್ಪಾ ಅಂದ್ರೆ ಯಾವುದೇ ರೀತಿಯಿಂದ ಕನ್ನಡದಲ್ಲಿ ಇರ್ತಕ್ಕಂತ ಆಸ್ತಿ ಕನ್ನಡಿಗರಿಗೆ ಮುಟ್ಟಬೇಕು, ಅವ್ರದ್ದು ಯಾರಿಗೆ ಮುಟ್ಟಬಾರ್ದು ಅಂತ ಕೇಸಿ ಮತ್ತೊಮ್ಮೆ ಮಗದೊಮ್ಮೆ ಹೇಳಿ ನನ್ನ 2 ಮಾತುಗಳ ಮುಕ್ತಾಯಗೊಳಿಸುತ್ತೇನೆ. ಸರ್, ನನ್ನ ಹೆಸರು ತಿರುಪತಿ ನರಸಪ್ಪ ಬಂಡಿವಡ್ಡ. ಏನ್ ಮೇನ್ ಉದ್ದೇಶ ನಾವ್ ಹೇಳೋದೇನಪ್ಪ ಅಂದ್ರ, ನಾವು ಸ್ಥಳೀಯರಲ್ಲಿ ಮೀನುಗಾರಿಕೆ ಮಾಡ್ತಿದ್ವಿ. ಇವರು ಮಾಡುವಂತ ದೌರ್ಜನ್ಯದಿಂದ ಮತ್ತೆ ಇವ್ರು ಮಾಡುವಂತ ಅಕ್ರಮ ಮೀನುಗಾರಿಕೆಯಿಂದ ಸ್ಥಳೀಯರಿಗೆ ಮೀನ ಆಡೋಕು ಆಗ್ತಿಲ್ಲ. ಇವರು ಯಂತ್ರಧ್ವನಿ ಮತ್ತು ಸಣ್ಣ ಮೀನು ಹಿಡಿದ್ರಿಂದ ಸ್ಥಳೀಯರಿಗೆ ಒಂದ್ ಮೀನು ಕೂಡ ಸಿಗತ್ತಿಲ್ಲ, ಆ ಪರಿಸ್ಥಿತಿ ಆಗೈತಿ ಇವತ್ತಿನ ದಿವಸ. ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ, ಅವ್ರು ಆಡುವಂತ ಅಕ್ರಮ ಮೀನುಗಳು ತಡೆಯಕ್ ಹೋದ್ರೆ ನಮ್ಮ ಮೇಲೆ ದಬ್ಬಳಿಕೆ ಮಾಡುವಂತ ವ್ಯವಸ್ಥೆನ ಕೂಡ ಅವ್ರು ಮಾಡ್ತಿದ್ದಾರೆ. ಯಾರಿಗೆ ಏನ್ ಮಾಡ್ಕೊಂತೀವೋ, ಯಾರ ತಲೆ ಹೋದ್ರು ಏನ್ ಮಾಡ್ಕೊಕ್ ಆಗುದಿಲ್ಲ ನೀವು ಅಂತ ನಾವ್ ವಿಡಿಯೋ ಮಾಡಕ್ ಅಧಿಕಾರ ನಿಮ್ಗೆ ಯಾರು ಕೊಟ್ಟಾರ ಅಂತ ನಮ್ನ ಸ್ಪಷ್ಟವಾಗಿ ಕೇಳ್ತಾರ ಅವ್ರು. ಇಲ್ಲಿ ಇಷ್ಟೊಂದು ಅವ್ರಿಗೆ ಧೈರ್ಯ ಬಂದಿದ್ ಯಾವ ಕಾರಣ ಅಂತ, ಇಲ್ಲಿ ಮಧ್ಯವರ್ತಿಗಳು ಇದ್ರಲ್ಲಿ ದಲ್ಲಾಳಿಗಳು ಇದಾರೆ ಕೆಲವರು. ಅವ್ರ ಮೊದಲು ಮಟ್ಟ ಹಾಕ್ಬೇಕು. ಇವ್ರನ್ನ ಹಿಡ್ಕೊಂಡು ಏನ್ ಅವ್ರ ದಲ್ಲಾಳಿಗಳು ಅವ್ರ ಮೇಲೆ ಬದುಕಾಕ್ ನೋಡಕತ್ತಾರಲ್ಲ, ಅವ್ರ ಮೊದಲು ಮಟ್ಟ ಹಾಕ್ಬೇಕಂತ ನಾವ್ ಕೇಳಕ್ ಬಯಸ್ತೀನಿ ತಮ್ಮ ಮುಖಾಂತರ. ಈಗ ಸರ್, ಶರಣಗೌಡ ಬಿರಾದವರು 5,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರ. ಸುಳ್ಳಾಪಾದ. ಇಷ್ಟು ದಿವಸದಿಂದ ನಾವು ನೋಡ್ತಾ ಇದ್ವಿ, ಸುಮಾರು ವರ್ಷಗಳಿಂದ ಇಂತ ನಮ್ ಇಲಾಖೆ ನಮ್ ತಾಲೂಕಿಗಿಂತ ಒಳ್ಳೆ ಅಧಿಕಾರಿಗಳು ಬಂದಿದ್ದೇ ಇಲ್ಲ. ಅಂತ ಒಳ್ಳೆ ಅಧಿಕಾರಿಗಳು ಬಂದ್ರೆ ಇವಾಗ ಫಸ್ಟ್ ಟೈಮ್. ಇವ್ರೇನ್ ಇಷ್ಟು ದಿವಸ ಬಂದಿರೋರು ಅಕ್ರಮ ಮೀನುಗಳಿಗೆ ಅವ್ರು ಏನಾರ ಸ್ವಲ್ಪ ತಲೆ ಹಾಕದೆ ಬಿಡ್ತಿದ್ರು ಏನೋ, ಇನ್ನೊಂದು ಕಾರಣಕ್ಕಾಗಿ ಅವ್ರ ಆಟ ನಡೀತಿತ್ತು, ಏನು ಇದಕ್ಕ ವಿರೋಧ ಐತಿಲ್ಲ. ಈಗೇನು ಇವ್ರು ಸುಪ್ತವಾಗಿ ಒಳ್ಳೆಯ ಮಾರ್ಗದಲ್ಲಿ ಏನು ಮೀನು ಹಿಡಿಬೇಕಂತೇಳಿ ಏನು ನಿಯಮ ಪ್ರಕಾರ ಇವ್ರು ಪಾಲನೆ ಮಾಡ್ಸಕತ್ರು. ಅದರಿಂದ ಇವ್ರಿಗೆ ದೌರ್ಜನ್ಯ ಆಯ್ತು, ಮತ್ತೆ ಇವ್ರಿಗೆ ಕಷ್ಟ ಬಾಳ ಆಯ್ತು ಬದುಕೋರಿಗೆ. ಇವ್ರಿಗೆ ಆಯ್ತು, ಮತ್ತೆ ಇವ್ರಿಂದ ಹಿಂಬಾಲಿಕರು ಆಗ್ಯದ. ಅದರಿಂದ ಏನ್ ಬೇಕಾಗ್ಯದ ಅದನ್ನ ಒಳ್ಳೆ ವ್ಯವಸ್ಥೆ ಒಳಗೆ ಕೆಲಸ ಮಾಡಕತ್ತಾರ. ಇವ್ರ ಬಗ್ಗೆ ನಮ್ಗೆ ಬೇರೆ ಎಣ್ಣೆ ವಿಚಾರ ಇಲ್ಲ. ಇವ್ರ ಮೇಲೆ ಕೊಟ್ಟಿದ್ದೆಲ್ಲ ಸುಳ್ಳು ಅಪವಾದನೆ. ಇದನ್ನ ತಿರಸ್ಕರಿಸ್ಬೇಕಂತೇಳಿ ನಾವು ಹೇಳಕ್ ಸರ್ಕಾರಕ್ಕೆ ಏನಿಲ್ಲ. ಈ ಹೊರ ರಾಜ್ಯದ ಮೀನುಗಾರರು, ಅಕ್ರಮ ಮೀನುಗಾರರು, ಇವ್ರನ್ನ ಹೊರ ಹಾಕ್ಬೇಕು. ಸ್ಥಳೀಯರಿಗೆ, ನಮ್ಮ ಸ್ಥಳೀಯ ಆಸ್ತಿ ಪಾಸ್ತಿನ ಎಲ್ಲ ಕಳ್ಕೊಂಡಿರುವಂತ ಸ್ಥಳೀಯ ಮೀನುಗಾರರಿಗೆ ದುಡಿಯಕ್ಕೆ ಬದುಕಕ್ಕೆ ಒಂದು ಅವಕಾಶ ಕೊಡಬೇಕು. ಇಲ್ಲ ನಾವು ಅವ್ರಿಗೆ ಕೊಡ್ತೀವಿ ಅನ್ನೋ ವಿಚಾರ ಆದ್ರ ಸ್ಥಳೀಯರಿಗೆ ತಿಂಗಳಿಗೆ ಒಂದು 15,000, 10,000, 20,000 ಏನ್ ಕೊಡ್ತೀವಿ ಒಂದ್ ಸಂಬಳ ಒಂದು ಫಿಕ್ಸ್ ಮಾಡಿ ಕೇಸಿ ಕೊಟ್ಬಿಟ್ರಿ. ನಾವು ಮನೆಗೆ ಕುಂತ್ ಕೊಡ್ತೀವಿ, ಅವ್ರಿಗೆ ಉದ್ಯೋಗ ಕೊಡ್ರಿ, ಪರವಾಗಿಲ್ಲ. ನಮಗ್ ಏನ್ ಉದ್ಯೋಗ ಕೊಡ್ತೀರಿ ಕೊಡ್ರಿ. ಇಷ್ಟು ಮಾತ್ರ ನಾವು ಕೇಳಕ್ಕಾಗುತ್ತೆ. ಇದಕ್ಕಿಂತ ಹೆಚ್ಚು ಸರ್ಕಾರಕ್ಕ ಹೇಳಲಿ ಅರ್ಥ ಇಲ್ಲ. ಈ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಡಿಸಿ ಅವರು ಇದಕ್ಕೆ ಸೂಕ್ತವಾದ ಕ್ರಮ ತಗೋಬೇಕು. ಮತ್ತೆ ಅವ್ರಿಗೆ ಮೂಲ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಬೇಕಂತ ನಾವು ಕೇಳಕ್ಕೆ ಇಷ್ಟ. ಬರೀ ಒಂದು ಆಧಾರ್ ಕಾರ್ಡ್ ಏನೋ ಒಂದು 200-300 ಕೊಟ್ಟಿಗೆ ಎಲ್ಲಿ ಒಂದು ಅಕ್ರಮ ಆಧಾರ್ ಕಾರ್ಡ್ ಮಾಡ್ಕೊಂಡು ಬಂದ್ಬಿಡ್ತಾರ. ನಂಬರ್ ಅದೇ ಇರುತ್ತೆ, ಬರೀ ಅಡ್ರೆಸ್ ಮಾತ್ರ ಚೇಂಜ್ ಮಾಡ್ಕೊಳಕಾಗತ್ತೆ. ಯಾರಿಗಾದ್ರೂ ಮಾಡಿ ಕೊಡ್ತಾರ ಅದನ್ನ. ಅಂತದ್ರಲ್ಲಿ ಇವರು ಮೂಲ ದಾಖಲೆ ಏನು, ಇವ್ರು ಹುಟ್ಟು ಬೇಕು, ಇವ್ರ ಜನನ ಬೇಕು, ಇವ್ರು ಮರಣ ಬೇಕಿದ್ ಯಾವ್ದು ಇಲ್ಲ. ಒಂದು ಶಾಲೆ ಒಳಗೆ ಇವ್ರದ್ದು ಯಾರ್ದು ಒಂದು ರಿಜಿಸ್ಟ್ರೇಷನ್ ಇಲ್ಲ. ಇವ್ರು ಯಾವ ಆಧಾರ ಮೇಗ ಲೋಕದ್ರ ಅಂತ ಹೇಳ್ತಾರ. ಎಲ್ಲ ಅಕ್ರಮ ಕೆಲಸ. ಇವ್ರು ಮಾಡಿದ ಅಕ್ರಮ. ಇವ್ರು ಬಳಸುವಂತ ಐಡಿ ಕೂಡ ಅಕ್ರಮ ಅಂತ ನಾ ಹೇಳಕ್ ಬಯಸ್ತೀನಿ. ಮುತ್ತಣ್ಣ ಅಂತೀರಿ, ಮುತ್ತಣ್ಣ ಗೌಂಡಿ, ರಕ್ಕಸ್ಗಿ, ತಾಲೂಕು ಮುದ್ದೇಬೇಳ, ಜಿಲ್ಲಾ ವಿಜಯಪುರ. ಸರ್, ಮೊನ್ನೆ ದಿನ ಏನಾಯ್ತಪ್ಪ ಅಂತಂದ್ರೆ, ಮೀನುಗಾರಿಕೆ ಮಾಡೋದು ನಮ್ಗೆ ಅನುಮತಿ ಕೊಡ್ತಾ ಇಲ್ಲ ಶರಣಗೌಡ ಬಿರಾದಂತೆ ಅವ್ರ ವಿರುದ್ಧ ಒಂದು ಜಿಲ್ಲಾಧಿಕಾರಿ ಮನವಿ ಕೊಟ್ಟರು. ಇವತ್ತು ನೀವು ಏನ್ ಹೇಳ್ತೀರಿ ಸರ್ ಅದ್ರ ಬಗ್ಗೆ? ನೀವು ಮೀನುಗಾರರು, ನೀವು ಮನವಿ ಕೊಡಕಂದ್ರೆ ಏನ್ ಹೇಳ್ತಾರೆ? ಅವರು ಮನವಿ ಕೊಡೋಕಿನ ಮುಂಚೆ ರೀ ಬೆಳಗಾವಿಲಿಂತ್ರ ಡಿ ಅವ್ರು ಬೆಳಗಾವಿಲಿಂತ್ರ ಡಿ ಅವರು ಮತ್ತು ಬಿಜಾಪುರ ಡಿ ಅವರು, ನಮ್ಮ ಮುದ್ದೇಬೇಳ ಶರಣಗೌಡ ಬಿರಾದಾರ್ ಅವರು, ಇವರೆಲ್ಲರೂ ಕೂಡಿ ಕಳ್ಳದಿಂದ ಮೀನು ದಂಧೆ ಮಾಡೋರನ್ನ ಹಿಡಿದು ಅವ್ರನ್ನ ರೇಡ್ ಮಾಡಿ ಮುದ್ದೇಬೇಳ ಪೊಲೀಸ್ ಸ್ಟೇಷನ್ದೊಳಗ ಅವರ ಬಲಿ ಪುಟ್ಟಿಗಳನ್ನ ಅಲ್ಲಿ ಒಪ್ಪಿಸೈತ್ರಿ. ಮತ್ ಇನ್ನೊಂದೇನು, ಬಾಗಲಕೋಟೆಯಲ್ಲಿ ಮೇಡಮರು ಮೀನುಗಾರಿಕೆ ಅವರು ಸಹಾಯಕ ನಿರ್ದೇಶಕರು ಮೇಡಮರು, ಅವರು ಅಲ್ಲಿ ಅವ್ರ ಪುಟ್ಟಿ ಆಂಧ್ರದವರ ಪುಟ್ಟಿ ಬಲಿಗಳನ್ನ ಅಲ್ಲಿ ರೇಡ್ ಮಾಡಿ ಅಲ್ಲಿ ಪೊಲೀಸ್ ಸ್ಟೇಷನ್ದಾಗ ಹಾಕ್ಯಾರಿ. ಇಲ್ಕಲ್ದೊಳಗೂ ಹಾಕ್ಯಾರಿ. ಇಷ್ಟೆಲ್ಲ ಹಾಕಿದ್ರು ಅವನ ಮ್ಯಾಲ FIR ಆಗಿದೆ. ಅಬ್ರಾಮ್ ಅನ್ನೋನ್ ಮ್ಯಾಗ ಆಂಧ್ರದ ಅಬ್ರಾಮ್ ಅನ್ನೋನ್ ಮ್ಯಾಗ FIR ಕೂಡ ಆಗಿದೆ. ಅವನ್ ಏನ್ ಮಾಡ್ತಾನ, ಅವ್ನ ಹಿಂದೆ ಇಲ್ಲಿ ಒಂದಿಷ್ಟು ಮಂದಿನ ಜನ ಊರಿನವ್ರನ್ನ ಮತ್ತ ಅವ್ರ ಜನಗಳನ್ನ ಕರ್ಕೊಂಡ್ಬಂದು ಶರಣಗೌಡ ಬಿರಾದರ್ ಸರ್ಗೆ ಅವ್ರಿಗೆ ಧಮಕಿ ಹಾಕೋದು, ಮತ್ತ ಆ ಸುಳ್ಳನ್ನು ಮುಚ್ಚ ಹಾಕಾಕ ಈ ಕೆಲಸಗಳನ್ನು ಮಾಡಾಕತ್ತಾನ್ರಿ. ಸರ್, ಅಬ್ರಾಹಿಂ ಅವರು ಮೊನ್ನೆ ಒಂದು ಮನವಿ ಕೊಡುದು ಅಲ್ಲಿ ಏನು ಕೊಟ್ಟಪ್ಪ, 5,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಾರ ಶರಣಗೌಡ ಪಾಟೀಲ್ ಅವರು ಬಿರಾದವ್ರು ಅಂತಂದ್ರು. ಅದು ಎಲ್ಲ ಸುಳ್ಳ್ರಿ. ಅದು ಯಾಕೆ ಸುಳ್ಳು ಅಂತಂದ್ರ, ಅವ್ರು ಅದಕ್ಕಿಂತ ಮುಂಚೆ ಅವ್ರ ಮ್ಯಾಗ FIR ಆಗಿದೆ. ಅಬ್ರಾಹ್ಮಣ ಮ್ಯಾಗ FIR ಆಗಿದೆ. FIR ಸಲಂ ಅದನ್ನ ಮುಚ್ಚ ಹಾಕಾಕ ಅವ ಏನ್ ಮಾಡ್ಯಾನ ಅಂತಂದ್ರೆ ಈ ಸುಳ್ಳು ಸೃಷ್ಟಿ ಮಾಡ್ಯಾನ್ರಿ. ಲಂಚ ಕೇಳ್ಯಾರ, ಅದನ್ನ ಕೇಳ್ಯಾರ ಅಂತ ಕೇಸಿ ಸುಳ್ಳು ಇದನ್ನ ಸೃಷ್ಟಿ ಮಾಡಾಕತ್ತಾನ್ರಿ ಅವ. ಶರಣಗೌಡ ಬಿರಾದರ್ ಸರ್ ಅದ ನಿಷ್ಠಾವಂತ ಅಧಿಕಾರಿ ಸರ್. ಅವರು ನಿಷ್ಠಾವಂತ ಅಧಿಕಾರಿ. ಎಲ್ಲ ನಮ್ಮ ಲೋಕಲ್ ಮೀನುಗಾರರು ಏನದಾರ ನೋಡ್ರಿ, ಇವ್ರೆಲ್ಲಾ ಒಳ್ಳೆಯವ್ರ ಅದಾರ. ಇವ್ರು ಆಂಧ್ರದವ್ರು ಏನ್ ಮಾಡ್ತಾರ, ಇವ್ರು ಇಲ್ಲಿಯವ್ರನ್ನ ಹಚ್ಚಿ ಇವ್ರ ಈ ಮೀನುಗಾರ ಬಲಿಗಳು ಹರಿದು
ರಾತ್ರಿ 1 ಗಂಟೆಕ್ ಅವ್ರು ಶಿಕಾರಿ ಮಾಡಕ್ ಹೋಗುದು ಹೊಳಿಗೆ. ರಾತ್ರಿ 1 ಗಂಟೆಕ್ ಹೋಗಿ ಸಣ್ಣ ಸಣ್ಣ ಮೀನುಗಳನ್ನು ಹೊಡಿಯೋದು. ಹೊಡೆದ ಮತ್ತು ಆಂಧ್ರ ಮತ್ತು ತೆಲಂಗಾಣ ಮತ್ತು ಮುಂಬೈ ಮತ್ತು ಚೆನ್ನೈಗೆ ಆ ಮಾಲುಗಳನ್ನು ಟ್ರಕ್ಕಿನ ಮೂಲಕ ಕಳ್ಸೋದು. ಇದೆಲ್ಲ ಕಳ್ಸ ಯಾರಂದ್ರೆ ಅಬ್ರಾಹ್ಮಣಿ. ಅಲ್ಲ ರಾತ್ರಿ ನಿಲ್ಸಕ್ ಟ್ರೈ ಮಾಡ್ಬೇಕಿತ್ತು ಅವರಿಗೆ. ಅವ್ನ ಹೆಸಕಲ್ ಅವ್ರ ಮ್ಯಾಗ FIR ಆಗಿದೆ ಅಲ್ಲ ಸರ್. FIR ಆಯ್ದ್ರು ಜಮೀನ್ ಮ್ಯಾಗ ಹೊರ ಬಂದು ಈ ಶರಣಗೌಡ ಬ್ರದರ್ ಸರ್ ಮ್ಯಾಗ ಅಪವಾದ ಮಾಡ್ತಾನ್ರಿ. ರಾಜಕೀಯ ರಾಜಕೀಯ ಬಾಜಕೀಯ ಏನಿಲ್ರಿ. ತಡೆಯಲಕ್ ಹೋದಾಗ ಏನ್ರಿ ಅಂತ ಗುಂಡಾವರ್ತನ ಅದು ಆಗೇತ್ರಿ ಸರ್. ಅದು ಆಗೇತ್ರಿ ಸಾಹೇಬ್ರ ಮ್ಯಾಗ. ಅದು ಬೆಳಗಾವಿ ಜಂಟಿ ನಿರ್ದೇಶಕರ ಮ್ಯಾಗ ನುಗ್ಸಾಡ್ಯಾರ್ರಿ ಅವ್ರು. ಹಿಂದ್ಗಡೆ ಏನಿದೆ ಗೊತ್ತಿಲ್ರಿ. ಆದ್ರೆ ನಮ್ಮ ಎದುರುಗಡೆ ಕಾಣಿಸೋ ರೀತಿಯಲ್ಲಿ ಯಾವುದೂ ಇಲ್ಲ. ರಾಮಸ್ವಾಮಿ ಕಡಿಮಣಿ, ಮೀನುಗಾರಿಕೆ ಸಹಕಾರ ಸಂಘ ಜಿಲ್ಲಾಧ್ಯಕ್ಷರು ರಾಮಸ್ವಾಮಿ ಕಡಿಮಣಿ. ಇಲ್ಲಿ ಬರ್ರಿ. ಇಲ್ಲಿ ಬರ್ರಿ. ಸರ್ ಆದಷ್ಟು ಒಂದು ವಿಷಯ ಏನಂದ್ರೆ ಸರ್, ಇವ್ರು ನಮ್ಮ ಸ್ಥಳೀಯ ಮೀನುಗಾರರು. ಯಾಕೆ ನಾವು ಗುರುತಿಸ್ತೀನಿ ಅಂದ್ರೆ ಸರ್, ನಾನು ಯಲಗೂರು, ಆಮೇಲೆ ಬೂದಿಹಾಳ ಯಲ್ಲಮ್ಮ, ನಾರಾಯಣಪುರದ ಹತ್ರ ಛಾಯಾಕ ನಾವು ಹಬ್ಬ ಹುಣ್ಣಿಮೆ ಗ್ರಹಣ ಕಾಲದಾಗ ಹುಡ್ತೀವ್ರಿ. ಇವ್ರಿಗೆ ಅವರು ಅಲ್ಲಿ ಮನವಿ ಕೊಡಾಕ್ ಬಂದಿದ್ರು. ನನ್ನೊಂದು ಆಧಾರ್ ಕಾರ್ಡ್ ಇಂದ ಮತ್ತು ರೇಷನ್ ಕಾರ್ಡಿನ ಸಮಸ್ಯೆ ಆಗಿತ್ತು. ನಾನು 3 ತಿಂಗಳಿಂದ ನಮ್ಮ ಮುದ್ದೇಬಾಳ್ ತಹಶೀಲ್ದಾರ್ ಆಫೀಸ್ನಾಗ ಅಡ್ಡಾಡಕತ್ತೀನಿ. ಇವತ್ತು ಇಲ್ಲಿ ವಿನಯ್ ಪಾಟೀಲ್ ಸರ್ ಭೇಟಿ ಆಗಕ್ ಬಂದೀನಿ. ಇವ್ರು ಇವತ್ತು ಬಂದಾರ. ಇವ್ರು ನಮ್ಮನ್ನ ನಾವ್ ಏನಂತ ಕರಿತೀವಿ ಅಂದ್ರೆ, ಇವ್ರು ನಿಮ್ಮ ಆಡಳಿತ ಭಾಷೆ ಒಳಗ ಮೀನುಗಾರ ಅಂತ ಇರ್ಬೇಕು, ನಾವು ಬೆಸ್ತರು ಅಂತ ಕರಿತೀವಿ. ಇವ್ರು ಯಾವಾಗ್ಲಿಂದ ಪರಿಚಯ ಅಂತ 20 ವರ್ಷದಿಂದ STD ಇದ್ದಾಗಿಂದ ಇವ್ರು ರೇಟ್ ಕೇಳಕ್ ಇವರೆಲ್ಲ ನಮ್ಮ ಅಂಗಡಿಗೆ ಬರ್ತಿದ್ರು. ಇವ್ರು ಇಲ್ಲಿಯವ್ರು ಏನಾದಕ್ಕೆ ಸಾಕ್ಷಿ. ನಾವು ಸ್ನಾನಕ್ಕೆ ಹೋದಾಗ ಹೋದಾಗ ನಮ್ಮ ನಡು ನೀರಾಗ ಹೋಗಿದ್ದು, ಇವ್ರು ನಮ್ಮ ಹರವಲ್ನ ಕರ್ಕೊಂಡು ಹೋಗಿ ನೀರ್ಗೀರೆಲ್ಲ ತಂದು ಕೊಟ್ಟಿದ್ರು. ಇವ್ರು ಮಾತ್ರ ನಮ್ಮವ್ರೆ. ಯಾಕಂದ್ರೆ ಇವ್ರು ಊಟದ ಪದ್ಧತಿ, ಇವ್ರು ಮಾತಾಡೋದು ವಿಚಾರ ಸರಿಯದ. ಅವರು ಏನು ಮಣ್ಣಿ ಏನ್ ಕೊಟ್ಟಾರಲ್ಲ, ಅವರಿಗೆ ನಾನು ಕೂಡ ಅಂತ ಅವ್ರಿಗೆ ಕನ್ನಡನೇ ಬರಲ್ಲ. ನಾನು ಆಂಧ್ರದವ ಅಂತ. ಅರೆ ಇದ್ಯಾವನೇ ರೀ, ನಮ್ಮ ಬೆಸ್ರಿ ಎಲ್ಲಿ ಹೋಗ್ಬೇಕು? ಇವ್ರೆಲ್ಲ ನಮ್ಮ ಇದ್ರವ್ರಿಗೆ ನಾ ಇವ್ರಿಗೆ ಏನ್ ಹೇಳಿನಂದ್ರ, ಅಣ್ಣ ನಿಮ್ ಜೀವ ಕೂತದ ಇಲ್ಲಿ ರೋಡ್ ಸೆಟ್ ಅಂತ ಹೇಳಿ ಒಂದು ಸಂಸ್ಥೆ ಅದ. ಕೌಶಲ್ಯಾಭಿವೃದ್ಧಿ ಒಳಗ ನೀವು ಎಲೆಕ್ಟ್ರಿಕಲ್, ಮೋಟರ್ ವೆಂಡಿಂಗು, ಆಮೇಲೆ ಮನ್ಯಾಗ ಹೆಣ್ಮಕ್ಳಿಗೆ ಹೊಲಿಗೆ ಯಂತ್ರ ಕಲಿಸ್ರಿ, ಬ್ಯೂಟಿ ಪಾರ್ಲರ್ ಕಲೀರಿ. ಈ ಜೀವಕ್ಕ ನಿಮ್ಗೆ ಅಪಾಯ ಆಗ್ತದ. ಒಬ್ಬ ನಿಮ್ ಮಸೂಳಿ ಹಿಡಿತ್ರಿ, ಮೊನ್ನೆ ಒಬ್ಬ ಬಿದ್ದು ಸತ್ತಾರೆ ಅಂತ ಹೇಳಿದಾಗ ಈ ಕಾಂತುಗ ಮುತ್ತುಗ ಏನ್ ಹೇಳ್ದ, ಇಂಥವ್ ಕಲ್ತು ಆ ಅಪಾಯಕಾರಿ ಕೆಲಸ ಬಿಡ್ರಿ. ನಿಮ್ ಜೀವನೂ ಅಷ್ಟೇ, ನಮ್ ಜೀವನೇ ಅಷ್ಟೇ ಅಂತ ಹೇಳ್ಕೊತ್ ಬಂದಿವಿ. ಬ್ಯಾರೆದವ್ರು ಬಂದು ಸಣ್ಣ ಸಣ್ಣ ಮೀನ ಯಾವಾಗಂದ್ರೆ ಸರ್, ಕೃಷ್ಣಾ ನದಿ ಒಳಗ ಕಲುಷಿತ ನೀರು ಆಯ್ತು ಅಂತ ಹೇಳಿ ನಾ ಅವಾಗ್ಲಿಂದ ಏನ್ ಮಾಡಿನ, ಹೊಳಿದಂಡಿಗೆ ನಾವು ಹೋಗುದು. ಯಾಕಂದ್ರೆ ನಾವು ಪೂಜಾ ಪದ್ಧತಿಗೆ ನಾವು ಹೊಳಿಗೆ ಹೋಗಿ ಪೂಜಾ ಮಾಡ್ತೀವಿ. ಅವಾಗ್ಲಿಂದ ಹೊಳಿದಂಡ್ಯಾಗ ಹೋಗುದು. ಆಮೇಲೆ ಅಲ್ಲಿ ಹೊಳಿದಂಡ್ಯಾಗ ಬಿದ್ದಿದ್ದು ಅರ್ಬಿ ಪರ್ಬಿ ತೆಗಕತ್ತಿದ್ನ ಇವ್ರೆಲ್ಲ ಸಹಾಯ ಮಾಡ್ತಾರ ನನಗಲ್ಲಿ. ಅವ್ ಅರ್ಬಿ ತೆಗೆದು ಹೊಲಸು ಎಲ್ಲಾ ಮಾಡೋದು. ಆದ್ರೆ ಇವ್ರು ಮಾತ್ರ ನಮ್ಮ ಬೆಸ್ತಾರೆ. ಇವ್ರ ಮೂಲ ಕಸುಬು, ಇವ್ರು ಮುತ್ಯಾರು, ಇವ್ರು ತಂದಿದೇವ್ರು. ಇವ್ರು ವೃತ್ತಿಪರವಾಗಿ ಇವ್ರು ಲೈಸೆನ್ಸ್ ಇರ್ಲಿಲ್ಲ ಅಂದ್ರೆ ಹೆಂಗ್ ಬಡಿಗೆರು, ಕಂಬಾರು, ಕುಲುಮೆ ಇಂತ ಕೆಲಸ ಮಾಡುವಂತ ಉದ್ಯೋಗದಸ್ಥರು ಇವ್ರು ಈ ಕೆಲಸ ಕಸ್ಕೊಂಡಿವ್ ಅಂದ್ರೆ ಇವ್ರು ಬದುಕ್ ಬರಲ್ಲ. ಆಮೇಲೆ ಪೂರ್ತಿ ಬಹಳಷ್ಟು ಸಾಲಿನೂ ಕಲ್ತಿಲ್ಲ ಇವ್ರು. ಅದಕ್ಕ ಇಂಥವ್ರನ್ನ ರಕ್ಷಣೆ ಮಾಡ್ಬೇಕು. ದಯಮಾಡಿ ಅವ್ರ ಹೊಟ್ಟೆ ಮೇಲೆ ಕಾಲು ಹೊಡಿಯುವಂತ ಬೇರೆ ರಾಜ್ಯದವ್ರು. ಸರ್, ನಂದೇ ಒಂದ್ ಹೆಸರು ತಪ್ಪ ಆದ್ರೆ ತಿರ್ಸಾಕ ಆಧಾರ್ ಕಾರ್ಡ್ ತಿರ್ಸಾಕ 3 ತಿಂಗಳಾತು ನಾ ಅಡ್ಡಾಡಕತ್ತೀನಿ. ನನ್ನ ಮಗಂದೇನಂದ್ ನಾನ್ ನಿಮ್ಗೆ ತೋರಿಸ್ಬೇಕಂತ ಹೇಳಿ ವಿನಯ್ ಪಾಟೀಲ್ ತೋರಿಸ್ತೀನಿ. ಇದ್ದಿದ್ದು ಆಗ್ಯದ. ಒಂದ್ ಹೆಸರು ತಿರ್ಸಾಕ ಇಷ್ಟು ಸರಳ ಆಗ್ಯದ. ಅವ್ರು ಆಂಧ್ರದವ್ರಿಗೆ ಸರಳಾಗಿ ತೋರಿಸಿದ್ರಿ ಸರ್. ಅಲ್ಲೇ ವಿಡಿಯೋ ಎಲ್ಲ ಬಂದದ್ ನಿಮ್ಮ ಹತ್ರ. ಪ್ರಜಾವಾಣಿ ಒಳ್ಳೆ ಬಂದದಪ್ಪ. ರಿಪಬ್ಲಿಕ್ ಅಂತ ಹೇಳಿ TV ಅವರು ವರದಿ ಮಾಡ್ಯಾರ. ಆ ಕಡೆ ಹೋಗ್ತಾರ ಸರ್, ಅವ್ರು ನಡ್ಬಾರ್ಕ್ ಹೋಗ್ತಾರ. ಇವ್ ಹರಿಗೋಲ್ ಹಾಕಿ ಇಲ್ಲೇ ಹೋಗಿ ಬರೋದ್ರಾಗ ಏನ ನಮಗೇನು ಇಲ್ಲಪ್ಪ, ಇವತ್ತೇನು ಬ್ಯಾಟ್ ಬಿದ್ದಿಲ್ಲ, ರೊಕ್ಕ ಬಂದಿಲ್ಲ, ನಂಗೊಂದ್ 200 ರೂಪಾಯಿ ಕೊಡು, ಮುಂದಿನ ಬೆಸ್ತಾರ ತಂದು ಕೊಡ್ತೀನಿ ಅಂತ ಹೇಳಿ. ನಂದು ಈಗಾನು ಮೊಬೈಲ್ ಹಾಕೋದು ಕರೆನ್ಸಿ ಅಂಗಡಿ ಐತಿ. ಇವಕ್ಕ ಇಂಥ ಪರಿಸ್ಥಿತಿ ಇವ್ರದೈತಿ. ಅವ್ರು ಮಷಿನ್ ಹಿಡ್ಕೋತಾರ್ರಿ, ಬೆಸ್ ಅಂತ ಒಳಗ್ ಹೋಗ್ತಾರ. ಇಷ್ಟಿಷ್ಟ ಮೀನ ಹಿಡ್ದಾರ ಸರ್. ಅವ್ ಹೆಂಗ್ ಬದುಕ್ಬೇಕು? ಲಾರ್ವಾ ತಿಂದು ಇಡೀ ಜಿಲ್ಲೆ ಬಾಗಲಕೋಟೆ ಮತ್ತು ವಿಜಯಪುರ, ಬೆಳಗಾವಿಯಿಂದ ಇವ್ರಿಗೆಲ್ಲಾರು ನಮ್ ನೀರ್ ಶುದ್ಧ ಆಗಿದ್ರೆ ಬದುಕ್ತಾರ. ನಾ ಇವ್ರಿಗೆ ಜಗಳ ಅವ್ ಹಿಡಿದು ಬಿಡ್ತಿರ್ಲೇ ಮರ, ನಾವು ನೀರ್ ನೋಡ್ ಹೊಲಸ್ ಬಂದ. ಇವತ್ತ ನೀವು ಫಿಲ್ಟರ್ ಮಾಡೋರ್ ತಪ್ಪ, ನೀವು ಬಾಳ ಮೀನ ಹಿಡಿದ್ರಿ ಅಂತ ಇವ್ರಿಗೆ ಬೈತಿರ್ತೀನಿ. ಅಂತ ಟೈಮ್ನಾಗ ಸರ್ ಇವ್ರು ಟನ್ ಗಟ್ಲೆ ಮೀನ ಹಿಡ್ಕೊಂಡ ಹೊಳಿಯಾಗಿ ಇರುವಂತ ಜಲಚರಗಳನ್ನ ಸಹಾಯ ಮಾಡಿದ್ರ ಮತ್ ನದಿ ಹ್ಯಾಂಗ್ ಉಳಿಬೇಕು, ಸ್ವಚ್ಛತೆ ಹ್ಯಾಂಗ್ ಉಳಿಬೇಕು? ಇವ್ರಿಗೆ ಬೇರೆ ಕೆಲಸ ಮಾಡ್ರಿ ಅಂತ ಬೆನ್ ಹಚ್ಚು. ನಾವು ರೂಡ್ ಸೈಡ್ ಕರ್ಕೊಂಡ್ ಹೋಗ್ತೀನಿ, ಮರ ಬರ್ರಿ ಅಂತ ಹೇಳಿ. ಮತ್ ಇವ್ರು ಅವ್ರು ಬ್ಯಾರೆದವ್ರು ಬಂದ್ ಹಿಂಗ್ ಮಾಡಿದ್ರ ಮತ್ ಅಧಿಕಾರಿಗಳ ಮ್ಯಾಗ ಬೈತಾರ. ಅವ್ರ ಭಾಷೆ ನೋಡ್ರಿ ಸರ್ ನೀವು. ಅವ್ರಿಗೆ ನಾವು ಊಟ ಪದ್ಧತಿ, ರೊಟ್ಟಿ ಪಲ್ಯ, ನೀವು ಇಲ್ಲೇ ಅವ್ರು ಏನಿಲ್ಲ, ಪರೀಕ್ಷೆ ಬಹಳ ಸರಳ ಅದ. ಎಲ್ಲಿ ಲ್ಯಾಬ್ಗೆ ಬೇವಿಲ್ಲ. ಅವ್ರಿಗೆ ನಮ್ ಕರ್ನಾಟಕದ್ದು, ನಮ್ ವಿಜಯಪುರ ಜಿಲ್ಲಾದ್ದು, ಬಾಗಲಕೋಟೆ ಜಿಲ್ಲಾ ಊಟ ಹಾಕೊಂಬ. ಇವ್ರಿಗೆ ನಮ್ಮದೇ ಊಟ ಹಾಕೊಂಡ್ರು ಸುಮ್ಮ. ಅವ್ರು ಕರ್ನಾಟಕದವ್ರು ಅಂತಾರಲ್ಲ, ಅದನ್ನ ಬಡ ಊಟ ಮಾಡ್ಲಿ. ಅವ್ರು ಅನ್ನ ಸಾರ ಕೊಟ್ಟಾಗ ಹೆಂಗ್ ಸರಳ ಊಟ ಮಾಡ್ತಾರ, ರೊಟ್ಟಿ ಪಲ್ಯ ಹೆಂಗ್ ತಿನ್ನಕ್ ಬರ್ತದ, ಅದು ಸರಳ ಐತಿ. ಇದು ಪರೀಕ್ಷೆ. ಒಂದು ಸಣ್ಣ ಮಗುವಿಗೂ ಗೊತ್ತಾಗುವಂತದನ್ನ ಇಷ್ಟು ಸುಳ್ಳು ಹೇಳಿ, ರಾಜಾರೋಷವಾಗಿ ಸುಳ್ಳು ಹೇಳಿ ಇವಕ್
ಇವತ್ತರ ಏನು ಉದ್ಯೋಗ ಇರ್ಲಾರ್ದು ಇವತ್ತರ ಹೊಟ್ಟಿ ಮ್ಯಾಗ ಹೊಡಿಯೋದು ಇದು ಎಷ್ಟ್ರ ಮಟ್ಟಿಗೆ ಸಮಂಜಸ? ಅದಕ್ಕೆ ಒಂದು ಉನ್ನತ ಮಟ್ಟದ ತನಿಖೆ ಮಾಡ್ಬೇಕಂತ. ದಾಖಲೆಗಳು ನೋಡ್ಬೇಕ್ರಿ ಶಾಲೆ ದಾಖಲೆಗಳು ಇಲ್ಲ, ಒಂದ್ ಜನನ ಇಲ್ಲ, ಒಂದ್ ಮರಣ ಇಲ್ಲ, ಯಾವ್ದು ದಾಖಲೆಗಳು ಅವರು ಬಳಕೆ ಮಾಡ್ತಾರೆ. ಬೇಕಿಲ್ಲ ಅವ್ರ ಭಾಷೆ ನೋಡಿ ಸರ್ ಎಲ್ಲ ಟಿವಿ ಪ್ರಥಮವಾಗಿ ಬೆಳಗಾವಿ ಡಿಡಿ ಅವರು ಮತ್ತು ಏನು ಮೀನುಗಾರರಿಗೆ ಅನ್ಯಾಯವಾಗುತ್ತಂತ ಕೇಸಿ ನಮ್ಮ ವಿಜಯಪುರ ಜಿಲ್ಲಾ ಅಧಿಕಾರಿಗಳ ಗಮನಕ್ಕೆ ತರವಹಿಸುತ್ತೇನೆ. ಮೊದಲನೇದಾಗಿ ಮಾನ್ಯ ಗೌರವಯುತ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರ ಗಮನಕ್ಕೆ ವಿಷಯ ಸುಳ್ಳು ಆಪಾದನೆ ಮಾಡಿರುವ ವ್ಯಕ್ತಿಗಳ ಮೇಲೆ ಕಾನೂನಿನಡಿಯಲ್ಲಿ ಕಾನೂನು ಕ್ರಮ ಕೈಗೊಳ್ಳಲು ಕುರಿತು ಮಾನ್ಯರೇ ಮೇಲ್ಚಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಕನ್ನಡದ ನಿವಾಸಿಗಳಾದ ನಾವು ಗಂಗಾ ಮಾತೆಯನ್ನು ನಂಬಿಕೊಂಡು ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡಿಗರು ಭಾಷೆ ನೆಲ ಜಲ ಅಂತ ಬಂದ್ರೆ ಕನ್ನಡ ತಾಯಿಗೋಸ್ಕರ ಹೋರಾಟ ಮಾಡಲು ಸಿದ್ಧ. ನಾವು ಈ ಹೋರಾಟದಲ್ಲಿ ನಮ್ಮ ಕೊನೆ ಉಸಿರು ಇರುವವರೆಗೂ ಕನ್ನಡ ತಾಯಿಗೆ ಜೈ. ಈ ಮೂಲಕ ಕನ್ನಡ ತಾಯಿಯನ್ನು ಗೌರವಿಸುತ್ತಾ ಯಾರೋ ಹೊರಗಿನಿಂದ ಬಂದ ಅನ್ಯ ರಾಜ್ಯದ ಸರಿಯಾದ ರೀತಿಯಿಂದ ಕನ್ನಡ ಭಾಷೆ ಬಾರದೆ ಆಂಧ್ರದ ನಿವಾಸಿಗಳಾದ ಶ್ರೀ ಅಬ್ರಾಮ್ ತಂದೆ ಪಿಂಟು ಓರ್ಪಲ್ಲಿ ಎಂಬ ಮೀನುಗಾರರು ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ, ಮಾನ್ಯ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು ಇವರ ಬಗ್ಗೆ ಮೀನು ಬೇಟೆ ಯಂತ್ರ, ದೋಣಿಯಲ್ಲಿ ಮೀನು ಬೇಟೆ ಆಡಲಿಕ್ಕೆ ಲಂಚ ಕೊಟ್ಟಿರ್ತೇವೆ ಆಪಾದನೆ ನೀಡಿದ. ಹಾಗಾದ್ರೆ ಈ ಮೊದಲು ಮೀನುಗಾರಿಕೆ ಜಂಟಿ ನಿರ್ದೇಶಕರು, ಬೆಳಗಾವಿ ಉಪನಿರ್ದೇಶಕರು ವಿಜಯಪುರ ಮತ್ತು ಸಹಾಯಕ ನಿರ್ದೇಶಕರು ಮೀನುಗಾರಿಕೆ ಇಲಾಖೆ ಮುದ್ದೇಬಾಳ್ ಶರಣಗೌಡ ಬಿರಾದರ್ ಇವರ ಸರ್ಕಾರಿ ಸೇವೆಯಲ್ಲಿ ಇರುವಾಗ ಈ ಅಧಿಕಾರಿಗಳ ಮೇಲೆ ಉದ್ದೇಶಪೂರ್ವಕವಾಗಿ